ನರಸೀಪುರ ತಾಲೂಕನ್ನು ಸಹ ಬರಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಿತು. ಇದರ ಹಿನ್ನೆಲೆಯಲ್ಲಿ ಎಲ್ಲಾ ರೈತರಿಗೂ ಬರ ಪರಿಹಾರದ ಅನುದಾನ ನೀಡಲು ಫ್ರೂಟ್ಸ್ ಆ್ಯಪ್ ಮೂಲಕ ನೀಡಲು ನಿರ್ಧರಿಸಿದೆ ಅಂತ ತಹಸೀಲ್ದಾರ್ ಸುರೇಶ್ ಆಚಾರ್ ತಿಳಿಸಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ರೈತ ಖಾತೆದಾರನಾಗಿರಬೇಕು. ಸರ್ವೆ ನಂಬರ್, ಆಧಾರ್ ಕಾರ್ಡ್ ಜೊತೆಗೆ ಅವರ ಫೋನ್ ನಂಬರ್ ಲಿಂಕ್ ಜೊತೆ ಐಡಿ ಕ್ರಿಯೇಟ್ ಮಾಡಿ ಅದರ ಮೂಲಕ ಹಣ ವರ್ಗಾವಣೆ ಮಾಡುವಂತಹ ವಿನೂತನವಾದ ಪದ್ಧತಿ ಸರ್ಕಾರ ಜಾರಿಗೆ ತಂದಿದೆ ಅಂತ ಮಾಹಿತಿ ನೀಡಿದರು. ಇನ್ನು ಯಾವುದೇ ರೈತರು ಮಧ್ಯವರ್ತಿಗಳ ಮೇಲೆ ಅವಲಂಬಿತರಾಗದೆ ನೇರವಾಗಿ ನಮ್ಮ ವಿಎಗಳನ್ನು ಅಥವಾ ಕಚೇರಿಯಲ್ಲಿನ ಸಂಬಂಧಿಸಿದ ಸಿಬ್ಬಂದಿಗಳನ್ನು ಅಥವಾ ನನ್ನನ್ನು ನೇರವಾಗಿ ಭೇಟಿ ಮಾಡಿ ಸರ್ಕಾರ ನೀಡುತ್ತಿರುವ ಅನುದಾನ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದರು. ಸರ್ಕಾರ ಈ ಬಾರಿ ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಬೆಳೆಯ ಇಳುವರಿ ಕಡಿಮೆ ಆಗುತ್ತೆ ಅಂತೇಳಿ ಒಂದು ಸಮೀಕ್ಷೆಯನ್ನು ಮಾಡಿಸಿತ್ತು. ಆ ನಿಟ್ಟಿನಲ್ಲಿ ನರಸೀಪುರ ತಾಲೂಕು ಕೂಡ ಬರ ಅಂತೇಳಿ ಘೋಷಣೆಯಾಗಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರೈತರಿಗೆ ಬರ ಪರಿಹಾರದ ಅನುದಾನವನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಆದರೆ ಫಲಾನುಭವಿಗಳಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಬಾರಿ ತಾಂತ್ರಿಕವಾಗಿ ಫ್ರೂಟ್ಸ್ ಆ್ಯಪ್ ಮೂಲಕ ಅನುದಾನವನ್ನು ವರ್ಗಾವಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಫ್ರೂಟ್ಸ್ ಅಂತಂದರೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಪ್ರತಿಯೊಬ್ಬ ಖಾತೆದಾರನ ಸರ್ವೆ ನಂಬರನ್ನು ತಗೊಂಡು ಅವನ ಆಧಾರ್ ಕಾರ್ಡನ್ನು ತಗೊಂಡು ಫೋನ್ ನಂಬರನ್ನು ಲಿಂಕ್ ಮಾಡಿ ಒಂದು ಐಡಿಯನ್ನು ಕ್ರಿಯೇಟ್ ಮಾಡ್ತಾರೆ. ಆ ಐಡಿಗೆ ಯಾವ ಆಧಾರ್ ನಂಬರ್ಗೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೋ ಅದರ ಮೂಲಕ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ವಿನೂತನವಾದಂತಹ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಸುಮಾರು 1,97,000 ಪ್ಲಾಟ್ಗಳಲ್ಲಿ ರೈನ್ ಫೆಡ್ ಮತ್ತೆ ಅಂದರೆ ಖುಷ್ಕಿ ಮಳೆ ಆಶ್ರಿತ ಹಾಗೂ ನೀರಾವರಿ ಪ್ಲಾಟ್ಗಳನ್ನು ಗುರ್ತು ಮಾಡಿ ನಾವು ಕ್ರಾಪ್ ಸರ್ವೆಯನ್ನು ಮಾಡಿದ್ದೀವಿ. ಅದರಲ್ಲಿ ಈ FID ಏನು ಮಾಡ್ತಾ ಇದ್ದೀವಿ ಈಗ 1,38,000 FID ಕ್ರಿಯೇಟ್ ಮಾಡಿದ್ದೀವಿ. ಫ್ರೂಟ್ ಆ್ಯಪ್ನಲ್ಲಿ ಅವರ ಐಡಿಯನ್ನು ಕ್ರಿಯೇಟ್ ಮಾಡಿದ್ದೀವಿ. ಇನ್ನೂ ಸುಮಾರು 43,000 FIDಯನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಇದಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಖಾತೆದಾರನ ಆಧಾರ್ ಕಾರ್ಡ್ ಹಾಗೂ ಅವ್ರದ್ದು ಫೋನ್ ನಂಬರ್, ಮೊಬೈಲ್ ನಂಬರ್. ಈ ಎರಡು ಟೂಲ್ ನಮಗೆ ಸಿಕ್ಕದಲ್ಲಿ ಅವ್ರದ್ದು FIDಯನ್ನು ನಾವೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗಾಗಲೇ 1.5 ತಿಂಗಳಿಂದ ನಮ್ಮ ಎಲ್ಲ ವಿಎಗಳು ಗ್ರಾಮ ಮಟ್ಟದಲ್ಲಿ ಪ್ರಚಾರ ಮಾಡಿ ಸುಮಾರು 1,38,000 ಅಂದರೆ 76% ಪ್ರಗತಿಯನ್ನು ಸಾಧಿಸಿದ್ದೀವಿ. ಅದರಲ್ಲಿ ಸುಮಾರು 15,000ದಷ್ಟು NA ಪ್ಲಾಟ್ಸ್ ಇದೆ, ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಬಳಕೆ ಆಗಿರುವಂಥ ಪ್ಲಾಟ್ಗಳನ್ನು ಗುರುತಿಸಿದ್ದೀವಿ. ಇನ್ನು ಅವೆಲ್ಲವನ್ನ ಹೊರತುಪಡಿಸಿ ಸುಮಾರು 25,000 ಪ್ಲಾಟ್ನಷ್ಟು ಭೌತಿಕಾತೆ ಆಗಬೇಕಾಗಿದೆ. ಈ ಭೌತಿಕಾತೆ ಆಗಲಾರದೆ ನಾವು ಅವರಿಗೆ ಈ ಥರದ ಪರಿಹಾರದ ಹಣಗಳನ್ನು ಅವರ ಖಾತೆಗೆ ನಾವು ಜಮಾ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವೆಲ್ಲರೂ ಕೂಡ ತಕ್ಷಣ ನಿಮ್ಮ ಸರ್ವೆ ನಂಬರ್ಗಳಲ್ಲಿ FID ಲಿಂಕ್ ಆಗಿದೆಯಾ ಇಲ್ವಾ ಅಂತೇಳಿ ನೀವು ಪರೀಕ್ಷೆ ಮಾಡ್ಕೋಬೇಕು. ಜೊತೆಗೆ ಫ್ರೂಟ್ ID ಕ್ರಿಯೇಟ್ ಆಗಿಲ್ದಲೇ ಇದ್ದರೆ ನಮ್ಮ ಆ ಭಾಗದ ವಿಲೇಜ್ ಅಕೌಂಟೆಂಟನ್ನು ನೀವು ಸಂಪರ್ಕಿಸಿ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಆಧಾರ್ ಕಾರ್ಡನ್ನು ಕೊಟ್ಟು ಫ್ರೂಟ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಹಾಗೆ ಕ್ರಿಯೇಟ್ ಆದರೆ ಮಾತ್ರ ನಾವು ಸರ್ಕಾರದಿಂದ ಬರುವಂತಹ ಏನು ಬರ ಪರಿಹಾರದ ಮೊದಲನೇ ಕಂತಾಗಿ ರಾಜ್ಯ ಸರ್ಕಾರ ಕೊಡು ಮಾಡ್ತಾ ಇದೆ ಆ ಹಣ ತಮ್ಮ ಖಾತೆಗೆ ಜಮಾ ಆಗುತ್ತೆ. ಇಲ್ಲದೇ ಇದ್ದಲ್ಲಿ ಆ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ತಕ್ಷಣ ನೀವು ಯಾರ್ಯಾರ್ದು ಫ್ರೂಟ್ ಐಡಿ ಆಗಿಲ್ಲ ಅವ್ರನ್ನ ನಮ್ಮ ವಿಲೇಜ್ ಅಕೌಂಟೆಂಟನ್ನು ಸಂಪರ್ಕ ಮಾಡಿ ನಾನು ಹೇಳಿದಂತಹ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಎರಡನ್ನ ಕೊಟ್ಟರೆ ಸಾಕಾಗುತ್ತೆ. ಏನು ಸುಮಾರು 25,000ದಷ್ಟು ಭೌತಿಕಾತೆ ಆಗಬೇಕು. ತಾವೆಲ್ಲರೂ ಕೂಡ ಈಗ ಏನು ಖಾತೆದಾರರಾಗಿ ಪೌತಿ ಆಗಿದ್ದಾರೆ, ಈಗ ಹಾಲಿ ಖಾತೆದಾರರಿದ್ದಾರೆ, ಅವರ ಹೆಸರಿಗೆ ಕಂದಾಯ ದಾಖಲೆಗಳನ್ನು ಅಪ್ಡೇಟ್ ಮಾಡ್ಕೊಳ್ಳುವಂತಹ ಅವಕಾಶ ಇದೆ ಈಗ. ಹಾಗಾಗಿ ಪೌತಿ ಆಂದೋಲನವನ್ನು ನಾವು ನವೆಂಬರ್ ತಿಂಗಳಿಂದ
ಚಾಲನೆ ಮಾಡಿದ್ದೀವಿ. ಇದುವರೆಗೆ ನಮಗೆ ಕೇವಲ 126 ಅರ್ಜಿಗಳು ಮಾತ್ರ ಬಂದಿವೆ. ಆದರೆ ತಾಲೂಕಿನಲ್ಲಿ 25,000ದಷ್ಟು ಪೆಂಡಿಂಗ್ ಇದೆ. ಹಾಗಾಗಿ ದಯಮಾಡಿ ಎಲ್ಲ ರೈತ ಬಾಂಧವರು ನಿಮ್ಮ ಭೌತಿಕ ಖಾತೆಗೆ ಬೇಕಾದಂತಹ ದಾಖಲಾತಿಗಳನ್ನು, ಅಂದರೆ ನಿಮ್ಮ ಸರಿಯಾದ ವಂಶವೃಕ್ಷ, ನಿಮ್ಮ ಆಧಾರ್ ಕಾರ್ಡು, ಮತ್ತೆ ಅದಕ್ಕೆ ಯಾವ ಖಾತೆದಾರನ ಹೆಸರಲ್ಲಿ ಇದೆ ಅವರ ಮರಣ ಪ್ರಮಾಣ ಪತ್ರ, ಇವಿಷ್ಟನ್ನ ನೀವು ತಂದು ಕೊಟ್ಟಲ್ಲಿ ನಾವು ಭೌತಿಕ ಖಾತೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಜೊತೆಗೆ ನಿಮ್ಮ ಎಲ್ಲ ಭೂ ದಾಖಲೆಗಳು ಅಪ್ಡೇಟ್ ಆಗ್ತದೆ ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ತಾಲೂಕಿನ ಎಲ್ಲ ರೈತ ಬಾಂಧವರು ತಕ್ಷಣ ನಮ್ಮ ಮನವಿಗೆ ಸ್ಪಂದಿಸಿದಲ್ಲಿ ತಾಲೂಕಿನಲ್ಲಿ ಎಲ್ಲರೂ ಕೂಡ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನ ಸರಿಯಾದಂತಹ ಸೂಕ್ತ ಸಮಯದಲ್ಲಿ ಒದಗಿಸಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಹಾಗೆ ತಡವಾಗಿ ಅಥವಾ ನೋಂದಣಿ ಮಾಡಿಕೊಳ್ಳದೆ ಇರುವಂತಹ ರೈತರಿಗೆ ಪರಿಹಾರದ ಹಣ ಯಾವುದೇ ಕಾರಣಕ್ಕೂ ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನನ್ನ ತಾಲೂಕು ಆಡಳಿತದ ಪರವಾಗಿ ಕೇಳ್ಕೊಳ್ಳೋದಕ್ಕೆ ಇಚ್ಛೆ.